ಇಂಗ್ಲೀಷ್ ಕಲೀರಿ ಡೇ 1. ನಾನು ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ಆ್ಯಕ್ಷನ್ ವರ್ಡ್ಸ್ ಅಂದರೆ ಕನ್ನಡ ಕ್ರಿಯಾಪದಗಳು ಸಾಧಾರಣ ಒಂದು 800ರಿಂದ 900 ಕ್ರಿಯಾಪದಗಳನ್ನು ಹೇಳಿಕೊಟ್ಟಿದ್ದೇನೆ. ಅದನ್ನು ಚೆನ್ನಾಗಿ ಓದಿ ಬಾಯ್ಪಾಠ ಮಾಡಿದರೆ ನಿಮಗೆ ಒಂದು 10ರಿಂದ 20% ಇಂಗ್ಲೀಷ್ ಅರ್ಥ ಆಗ್ತದೆ, ಗೊತ್ತಾಗ್ತದೆ. ಈಗ ಒಂದು ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಹೇಗೆ ರಚಿಸುವುದು, ಅದರ ಫಾರ್ಮುಲಾ ಏನಿದೆ ಅಂತ ಹೇಳಿಕೊಡ್ತೇನೆ. ನಾನು ನಿಮಗೆ ಈಗ ಡೈಲಿ ಪ್ರತಿದಿನ ಒಂದೊಂದೇ ಫಾರ್ಮುಲಾ ಹೇಳಿಕೊಟ್ಟು ಒಂದೊಂದೇ ಟೆನ್ಸ್, ಅಂದರೆ ಇಂಗ್ಲೀಷ್ನಲ್ಲಿ ಒಟ್ಟು 20 ಟೆನ್ಸ್ಗಳಿವೆ, ಅದನ್ನು ಹೇಳಿಕೊಡ್ತೇನೆ. ಮತ್ತು ಬೇರೆ ಎಲ್ಲ ಕ್ಯಾನ್, ಕುಡ್, ಶುಡ್ ಹೇಗೆ ಡೇ ಬೈ ಡೇ ಅದನ್ನೆಲ್ಲ ಹೇಳಿಕೊಡ್ತೇನೆ. ಈಗ ಫಸ್ಟ್ ಒಂದು ಥರದ ವಾಕ್ಯಗಳನ್ನು ಮಾಡೋಣ ನಾವು. ಇದು ದಿನಾ ಬಳಕೆಯ ವಾಕ್ಯಗಳು, ಅಂದರೆ ನಾವು ಪ್ರೆಸೆಂಟ್ ಟೆನ್ಸ್ ಅಂತೇವೆ ಇದಕ್ಕೆಲ್ಲ. ಪ್ರೆಸೆಂಟ್ ಟೆನ್ಸ್ ಅಂದರೆ ದಿನ ನಾವು ಏನು ಮಾಡ್ತೇವೆ ಅದಕ್ಕೆ ಪಾಸ್ಟು ಇಲ್ಲ, ಫ್ಯೂಚರು ಇಲ್ಲ. ದಿನ ಮಾಡುವಂಥ ಆ್ಯಕ್ಷನ್ಗಳನ್ನು ನಾವು ಹೇಗೆ ಹೇಳುವುದಂತ ನೋಡೋಣ. ಅದಕ್ಕೊಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾದ ಹೆಸರು ಸಬ್ಜೆಕ್ಟ್ ಪ್ಲಸ್ ವರ್ಬ್. ವರ್ಬ್ ಅಂದರೆ ಆ್ಯಕ್ಷನ್ ವರ್ಡ್, ಕ್ರಿಯಾಪದ, ಮತ್ತು ಉಳಿದ ವಾಕ್ಯ. ಕನ್ನಡದಲ್ಲಿ ಹೇಳೋದಾದರೆ ಯಾರು ಸಬ್ಜೆಕ್ಟ್, ಏನು ಮಾಡ್ತಾರೆ, ಮತ್ತು ಉಳಿದ ವಾಕ್ಯ. ಸಬ್ಜೆಕ್ಟ್ ಯಾರು ಅಂದರೆ ಐ ಅಂದರೆ ನಾನು, ಯು ಅಂದರೆ ನೀನು ಸಾಗ್ಬೋದು, ನೀವು ಸಾಗ್ಬೋದು. ಇಂಗ್ಲೀಷ್ನಲ್ಲಿ ಯು ಅನ್ನೋದು ಬಹುವಚನನೇ. ಹಾಗಾಗಿ ನೀವು ಇಂಗ್ಲೀಷ್ನಲ್ಲಿ ಯಾರಾದರೂ ಯು ಅಂತ, ದೊಡ್ಡವರಿಗೂ ಯು ಅಂತ ಹೇಳ್ತಾರೆ, ಚಿಕ್ಕವರಿಗೂ ಯು ಅಂತ ಹೇಳ್ತಾರೆ. ಆಗ ನೀವು ಅದನ್ನು ಏಕವಚನ ಮತ್ತು ಬಹುವಚನ ಅಂತ ತಗೊಳ್ಬಾರ್ದು. ಇಂಗ್ಲೀಷ್ನಲ್ಲಿ ನೀವು ಯು ಅಂದರೆ ಬಹುವಚನ, ನೀವು ಅಂತಲೇ ತಿಳ್ಕೋಬೇಕು. ನೆಕ್ಸ್ಟ್ ವಿ ಅಂದರೆ ನಾವು, ದೇ ಅಂದರೆ ಅವರು ಅಥವಾ ಅವುಗಳು, ವಸ್ತುಗಳಿಗೆ ಅವುಗಳಂತಾರೆ ಈ ಶೀಟಿಗೆ ಬಹುವಚನದಲ್ಲಿ. ಹಿ ಅಂದರೆ ಅವನು, ಶಿ ಅವಳು, ಇಟ್ ಅಂದರೆ ಅದು ಇದು. ಈಗ ಒಂದು ಕ್ರಿಯಾಪದವನ್ನು ತಗೊಳ್ಳೋಣ. ಮಾಡು ಅಂದರೆ ಡು. ಈಗ ನಾನು ಕೆಲಸ ಮಾಡ್ತೇನೆ, ಐ ಡು ವರ್ಕ್. ನಾವು ಮನೆ ಕೆಲಸ ಮಾಡ್ತೇವೆ, ವಿ ಡು ಹೌಸ್ ವರ್ಕ್. ನೀನು ನಿನ್ನ ಕೆಲಸ ಮಾಡ್ತೀಯ, ಯು ಡು ಯುವರ್ ವರ್ಕ್. ಅವರು ವ್ಯಾಯಾಮ ಮಾಡ್ತಾರೆ, ದೇ ಡು ಎಕ್ಸಸೈಸ್. ಹೀಗೆ ಡೂವಿನಿಂದ ನಾವು ದಿನ ಮಾಡುವಂಥ ಕೆಲಸಗಳನ್ನು ಹೇಳಿದ್ದೇವೆ. ಅದೇ ಥರ ಸೆಕೆಂಡ್ ವರ್ಬ್ ನೋಡೋಣ. ಆ್ಯಕ್ಷನ್ ವರ್ಡ್ ಗೋ ಅಂದರೆ ಹೋಗು. ನಾನು ಶಾಲೆಗೆ ಹೋಗ್ತೇನೆ, ಐ ಗೋ ಟು ಸ್ಕೂಲ್. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ವಿ ಗೋ ಟು ದ ಟೆಂಪಲ್. ನೀನು ಮಾರುಕಟ್ಟೆಗೆ ಹೋಗುತ್ತೀಯಾ, ಯು ಗೋ ಟು ದ ಮಾರ್ಕೆಟ್. ಅವರು ಕಚೇರಿಗೆ ಹೋಗುತ್ತಾರೆ, ದೇ ಗೋ ಟು ದ ಆಫೀಸ್. ನೆಕ್ಸ್ಟ್ ಬರು ಅಂದರೆ ಕಮ್. ನಾನು ಮನೆಗೆ ಬರ್ತೇನೆ, ಐ ಕಮ್ ಹೋಮ್. ನಾವು ಬೇಗ ಬರ್ತೇವೆ, ವಿ ಕಮ್ ಅರ್ಲಿ. ನೀನು ಇಲ್ಲಿ ಬರ್ತೀಯಾ, ಯು ಕಮ್ ಹಿಯರ್. ಅವರು ಸಭೆಗೆ ಬರ್ತಾರೆ, ದೇ ಕಮ್ ಟು ದ ಮೀಟಿಂಗ್. ನೆಕ್ಸ್ಟ್ ತಿನ್ನು ಅಂದರೆ ಈಟ್. ನಾನು ಅನ್ನ ತಿನ್ನುತ್ತೇನೆ, ಐ ಈಟ್ ರೈಸ್. ನಾವು ಹಣ್ಣು ತಿನ್ನುತ್ತೇವೆ, ವಿ ಈಟ್ ಫ್ರೂಟ್ಸ್. ನೀನು ಬಿಸ್ಕೆಟ್ ತಿನ್ನುತ್ತೀಯಾ, ಯು ಈಟ್ ಬಿಸ್ಕೆಟ್ಸ್. ಅವರು ಊಟ ತಿನ್ನುತ್ತಾರೆ, ದೇ ಈಟ್ ಫುಡ್. ನೆಕ್ಸ್ಟ್ ಕುಡಿ ಅಂದರೆ ಡ್ರಿಂಕ್. ನಾನು ಚಹಾ ಕುಡಿಯುತ್ತೇನೆ, ಐ ಡ್ರಿಂಕ್ ಟೀ. ನಾವು ನೀರು ಕುಡಿಯುತ್ತೇವೆ, ವಿ ಡ್ರಿಂಕ್ ವಾಟರ್. ನೀನು ಹಾಲು ಕುಡಿಯುತ್ತೀಯಾ, ಯು ಡ್ರಿಂಕ್ ಮಿಲ್ಕ್. ಅವರು ಜ್ಯೂಸ್ ಕುಡಿಯುತ್ತಾರೆ, ದೇ ಡ್ರಿಂಕ್ ಜ್ಯೂಸ್. ನೆಕ್ಸ್ಟ್ ಓದು ಅಂದರೆ ರೀಡ್. ನಾನು ಪುಸ್ತಕ ಓದುತ್ತೇನೆ, ಐ ರೀಡ್ ಎ ಬುಕ್. ನಾವು ಪತ್ರಿಕೆ ಓದುತ್ತೇವೆ, ವಿ ರೀಡ್ ಎ ನ್ಯೂಸ್ ಪೇಪರ್. ನೀನು ಪಾಠ ಓದುತ್ತೀಯಾ, ಯು ರೀಡ್ ಎ ಲೆಸನ್. ಅವರು ಕತೆ ಓದುತ್ತಾರೆ, ದೇ ರೀಡ್ ಎ ಸ್ಟೋರಿ. ಬರೆ ಅಂದರೆ ರೈಟ್. ನಾನು ಪತ್ರ ಬರೆಯುತ್ತೇನೆ, ಐ ರೈಟ್ ಎ ಲೆಟರ್. ನಾವು ಉತ್ತರ ಬರೆಯುತ್ತೇವೆ, ವಿ ರೈಟ್ ಎನ್ ಆನ್ಸರ್. ನೀನು ಹೆಸರು ಬರೆಯುತ್ತೀಯಾ, ಯು ರೈಟ್ ಎ ನೇಮ್. ಅವರು ಪರೀಕ್ಷೆ ಬರೆಯುತ್ತಾರೆ, ದೇ ರೈಟ್ ಎನ್ ಎಕ್ಸಾಮ್. ನೆಕ್ಸ್ಟ್ ಮಾತನಾಡು ಅಂದರೆ ಸ್ಪೀಕ್. ನಾನು ಇಂಗ್ಲೀಷ್ ಮಾತನಾಡುತ್ತೇನೆ, ಐ ಸ್ಪೀಕ್ ಇಂಗ್ಲೀಷ್. ನಾವು ಸತ್ಯ ಮಾತಾಡುತ್ತೇವೆ, ವಿ ಸ್ಪೀಕ್ ದ ಟ್ರುತ್. ನೀನು ಜೋರಾಗಿ ಮಾತಾಡುತ್ತೀಯಾ, ಯು ಸ್ಪೀಕ್ ಲೌಡ್ಲಿ. ಅವರು ಕನ್ನಡ ಮಾತಾಡುತ್ತಾರೆ, ದೇ ಸ್ಪೀಕ್ ಕನ್ನಡ. ನೆಕ್ಸ್ಟ್ 9 ಪ್ರಶ್ನೆ ಕೇಳು ಅಂದರೆ ಆಸ್ಕ್. ನಾನು ಪ್ರಶ್ನೆ ಕೇಳುತ್ತೇನೆ, ಐ ಆಸ್ಕ್ ಎ ಕ್ವಶನ್. ನೀನು ಶಿಕ್ಷಕರನ್ನು ಕೇಳುತ್ತೀಯಾ, ಯು ಆಸ್ಕ್ ದ ಟೀಚರ್. ಇಲ್ಲಿ ನಿಮಗೀಗ ಏನು ಗೊತ್ತಾಯಿತು? ಕನ್ನಡ ವಾಕ್ಯವನ್ನು ಇಂಗ್ಲೀಷಿಗೆ ಭಾಷಾಂತರಿಸಬೇಕಾದ್ರೆ ಇಂಗ್ಲೀಷಿನ ರೂಲ್ ಏನಿದೆ, ಕನ್ನಡದ ರೂಲ್ ಏನಿದೆ. ಈಗ ನೋಡಿ, ಮೊದಲನೇ ವಾಕ್ಯ ನಾನು ಕೆಲಸ ಮಾಡುತ್ತೇನೆ. ಈಗ ನಾನು ಕೆಲಸ ಮಾಡುತ್ತೇನೆ, ಇದನ್ನು ಇದ್ದ ಹಾಗೆ ಹೇಳಿದರೆ ಏನಾಗ್ತದೆ? ನಾನು ಅಂದರೆ ಐ, ಕೆಲಸ ಅಂದರೆ ವರ್ಕ್, ಮಾಡುತ್ತೇನೆ ಅಂದರೆ ಡು. ಐ ವರ್ಕ್ ಡು. ಸರಿ ಆಗ್ತದಾ? ವಾಕ್ಯ ಇಲ್ಲ. ಸೊ ಇಂಗ್ಲೀಷ್ ರೂಲ್ ಏನು? ನಾನು ಮಾಡುತ್ತೇನೆ ಕೆಲಸ, ಐ ಡೂ ವರ್ಕ್. ಈ ಥರ ನೀವು ಕ್ರಿಯೆಯನ್ನು ಕರ್ತನ ನಂತರ, ಸಬ್ಜೆಕ್ಟ್ನ ನಂತರ ಬರೆದು ಉಳಿದ ವಾಕ್ಯವನ್ನು ಬರೆದ್ರೆ ಮಾತ್ರ ಇಂಗ್ಲೀಷ್ನಲ್ಲಿ ವಾಕ್ಯ ಆಗುತ್ತದೆ. ಎರಡನೇ ವಾಕ್ಯ ನೋಡಿ, ನಾನು ಶಾಲೆಗೆ ಹೋಗುತ್ತೇನೆ. ನಾನು ಅಂದರೆ ಐ, ಶಾಲೆಗೆ ಅಂದರೆ ಸ್ಕೂಲ್, ಹೋಗುತ್ತೇನೆ ಅಂದರೆ ಗೋ. ಐ ಸ್ಕೂಲ್ ಗೋ. ಸರಿ ಆಗ್ತದಾ? ಇಲ್ಲ. ಇಂಗ್ಲೀಷ್ನ ರೂಲ್ ಏನು? ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ಆಬ್ಜೆಕ್ಟ್. ನಾನು ಶಾಲೆಗೆ ಹೋಗುತ್ತೇನೆ, ಇದನ್ನು ನಾನು ಹೋಗುತ್ತೇನೆ ಶಾಲೆಗೆ, ಐ
ಗೋ ಟು ಸ್ಕೂಲ್ ಅಂತ ಹೇಳಬೇಕು. ಮೂರನೇ ವಾಕ್ಯ ನೋಡಿ, ನಾನು ಮನೆಗೆ ಬರುತ್ತೇನೆ. ನಾನು ಅಂದರೆ ಐ, ಮನೆಗೆ ಅಂದರೆ ಹೋಮ್, ಬರುತ್ತೇನೆ ಅಂದರೆ ಕಮ್. ಐ ಹೋಮ್ ಕಮ್ ಸರಿ ಆಗ್ತದಾ? ಇಲ್ಲ, ಏನಾಗಬೇಕು? ಐ ಕಮ್ ಹೋಮ್. ಅರ್ಥ ಆಯ್ತಾ ಈಗ? ಇದೇ ಥರ ಇಂಗ್ಲೀಷ್ ವಾಕ್ಯವನ್ನು ಮಾಡುವಾಗ ನೀವು ಫಸ್ಟ್ ಸಬ್ಜೆಕ್ಟ್, ನಂತರ ಕ್ರಿಯಾಪದ ಆ್ಯಕ್ಷನ್ ವರ್ಡ್, ನಂತರ ಉಳಿದ ವಾಕ್ಯವನ್ನು ಬರೆದ್ರೆ ನಿಮಗೆ ಚೆನ್ನಾಗಿ ಇಂಗ್ಲೀಷ್ನಲ್ಲಿ ವಾಕ್ಯಗಳನ್ನು ಮಾಡಲಿಕ್ಕೆ ಆಗ್ತದೆ. ಓಕೆ, ಈಗ ಸೆಕೆಂಡ್ ಏನಿದೆ, ಸೆಕೆಂಡ್ ಇಂಪಾರ್ಟೆಂಟ್ ಒಂದು ರೂಲ್ ಇದೆ. ಈಗ ಐ ವಿ ಯುದೇ ಸಬ್ಜೆಕ್ಟ್ ಆಯಿತು. ಈ ಸಬ್ಜೆಕ್ಟ್ ಬಿಟ್ಟು ಇಂಗ್ಲೀಷ್ನಲ್ಲಿ ಅವನು, ಅವಳು ಮತ್ತು ಅದು ಅಂತ ಇದ್ದಾಗ ಇವುಗಳೆಲ್ಲ ಏಕವಚನಗಳು. ಅಂದರೆ ಯಾವುದೇ ಏಕವಚನ ಒಂದು ಇರುವಾಗ ವರ್ಬಿಗೆ, ಆ್ಯಕ್ಷನ್ ವರ್ಡಿಗೆ ಎಸ್ ಅಥವಾ ಎಸ್ ಸೇರ್ತದೆ. ಈಗ ಅವನು ಶಾಲೆಗೆ ಹೋಗುತ್ತಾನೆಂದರೆ ಹಿ ಗೋ ಟು ಸ್ಕೂಲ್ ಅಲ್ಲ, ಹಿ ಗೋಸ್ ಟು ಸ್ಕೂಲ್. ಓಕೆ, ಅವಳು ಅನ್ನ ತಿನ್ನುತ್ತಾಳೆ ಅಂದರೆ ಶಿ ಈಟ್ ರೈಸ್ ಅಲ್ಲ, ಶಿ ಈಟ್ಸ್ ರೈಸ್. ಅದು ಹಾಲು ಕುಡಿಯುತ್ತದೆ ಅಂದರೆ ಇಟ್ ಡ್ರಿಂಕ್ ಮಿಲ್ಕ್ ಅಲ್ಲ, ಇಟ್ ಡ್ರಿಂಕ್ಸ್ ಮಿಲ್ಕ್. ಯಾಕೆ ಇದು? ಅವನು ಪುಸ್ತಕ ಓದುತ್ತಾನೆ, ಹಿ ರೀಡ್ಸ್ ಎ ಬುಕ್. ಅವಳು ಇಂಗ್ಲೀಷ್ ಕಲಿಯುತ್ತಾಳೆ, ಇಂಗ್ಲೀಷ್ ಮಾತನಾಡುತ್ತಾಳೆ, ಶಿ ಸ್ಪೀಕ್ಸ್ ಇಂಗ್ಲೀಷ್, ಶಿ ಸ್ಪೀಕ್ ಅಲ್ಲ. ಯಾಕೆ ಅಂದರೆ ಏಕವಚನ ಬಂದಾಗ ಕ್ರಿಯಾಪದಕ್ಕೆ ಎಸ್ ಅಥವಾ ಎಸ್ ಸೇರಿಸ್ತದೆ. ಇದನ್ನು ಮುಂದೆ ಡಿಟೇಲ್ನಲ್ಲಿ ಕಲಿಸ್ತೇನೆ. ಈಗ ನೀವು ಸ್ವಲ್ಪ ಪ್ರಯತ್ನ ಮಾಡಿ ನೋಡೋಣ 5 ವಾಕ್ಯಗಳನ್ನು. ನಾನು ಚಹಾ ಕುಡಿಯುತ್ತೇನೆ, ಅವಳು ಹಾಡು ಹಾಡುತ್ತಾಳೆ, ಅವರು ಶಾಲೆಗೆ ಹೋಗುತ್ತಾರೆ, ನಾವು ಪುಸ್ತಕ ಓದುತ್ತೇವೆ, ಅವನು ಕ್ರಿಕೆಟ್ ಆಡುತ್ತಾನೆ. ಈ ಥರ ಈ 5 ವಾಕ್ಯಗಳನ್ನು ನೀವು ನಿಮ್ಮ ಟೈಮ್ ಇರುವಾಗ ಪ್ರಾಕ್ಟೀಸ್ ಮಾಡಿ. ಮುಂದೆ ಸಹ ಇಂಥ ವಾಕ್ಯಗಳನ್ನು, ನನ್ನ ಹಿಂದಿನ ಕ್ರಿಯಾಪದಗಳನ್ನೆಲ್ಲ ತೆಗೆದು ಮುಂದಿನ ಈ ವಾಕ್ಯಗಳನ್ನು, ಇಂಥದ್ದೇ ವಾಕ್ಯಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಕೊನೆಗೆ ತಾನೆ, ತಾಳೆ, ತದೆ, ತೇನೆ, ತಾರೆ, ತೇವೆ ಬಂದರೆ ಆಯಿತು. ಓಕೆ, ಅಂದರೆ ಇದನ್ನೇ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತೇವೆ. ಪ್ರೆಸೆಂಟ್ ಅಂದರೆ ವರ್ತಮಾನ ಕಾಲದ ವಾಕ್ಯಗಳನ್ನು ಮಾಡುವುದು. ಅದು ನಿಮಗೆ ನಂತರ ಗೊತ್ತಾಗ್ತದೆ. ನಾನು ವಾಕ್ಯಗಳನ್ನು ಚೇಂಜ್ ಮಾಡ್ತಾ ಹೋದ ಹಾಗೆ ನಿಮಗೆ ಭೂತಕಾಲದ ವಾಕ್ಯ ಯಾವುದು, ಫ್ಯೂಚರ್ನ ವಾಕ್ಯ ಯಾವುದು, ಬೇರೆ ಬೇರೆ ವಾಕ್ಯಗಳು ಹೇಗೆ ಬರ್ತವೆ ಅಂತ ಗೊತ್ತಾಗ್ತದೆ. ಓಕೆ, ಇವತ್ತಿಗೆ ಇಷ್ಟು ಸಾಕು. ಇಷ್ಟನ್ನು ಪ್ರಯತ್ನ ಮಾಡಿ.